بسم الله الرحمن الرحيم. الحمد لله الذي فضل بني آدم بالعلوم والحكم على جميع العالم، والصلاة والسلام على سيد العرب والعجم وعلى آله وأصحابه اهتدينا بهديهم أمثال النجوم والعالم، والتابعين لهم بإحسان إلى يوم جميع الأمم، والعلماء الراسخين في نهجه القويم، والعاقبة للمتقين، ولا حول ولا قوة إلا بالله العلي العظيم، وما توفيقي إلا بالله عليه توكلت وإليه أنيب. ಪ್ರೀತಿಯ ಸಹೋದರ ಬಂಧುಗಳೇ, ಪವಿತ್ರ ರಂಜಾನ್ ಪ್ರಯುಕ್ತ ಕನ್ನಡ ಹದೀಸ್ ಕ್ಲಾಸ್ ಎಂಬ ಹೆಸರಲ್ಲಿ ಆಯೋಜಿಸಲಾದ ಈ ಅಂತರ್ಜಾಲ ಪ್ರಸರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅತೀವ ಸಂತುಷ್ಟನಾಗಿದ್ದೇನೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನಂತ ವಿಸ್ತೃತವಾದ ಹದೀಸ್ಗಳ ಸಮಾಹಾರದಿಂದ ಹೆಕ್ಕಿ ಕೆಲವು ವಿಷಯಗಳನ್ನು ಸಾದರಪಡಿಸಲಿದ್ದೇನೆ. ಅಲ್ಲಾಹು ಸುಬ್ಹಾನಹು ವ ತಆಲ ಅದಕ್ಕೆ ತೌಫೀಕ್ ನೀಡಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪವಿತ್ರವಾದ ಕುರ್ಆನ್ ಇಸ್ಲಾಮಿನ ಪ್ರಥಮ ದಾಖಲೆಯಾದರೆ ಹದೀಸು ಶರೀಫ್ ಎರಡನೇ ದಾಖಲೆಯಾಗಿದ್ದು ಕುರ್ಆನಿನ ಅಧಿಕೃತ ವ್ಯಾಖ್ಯಾನ ಹಾಗೂ ವಿವರಣೆಯಾಗಿದೆ. ಇವೆರಡೂ ಮೂಲ ದಾಖಲೆಗಳಿಂದ ನಿಷ್ಪನ್ನವಾದ ಉಪದಾಖಲೆಗಳು ಇಜ್ಮಾ ಮತ್ತು ಕಿಯಾಸ್ ಎನಿಸಿವೆ. ಕುರ್ಆನಿನಿಂದಲೋ ಹದೀಸಿನಿಂದಲೋ ಪರಿಗಣಿತವಾದ ಯಾವುದೇ ಪುರಾವೆ ಇಲ್ಲದೆ ಇಜ್ಮಾ ಉಂಟಾಗಲಾರದು. ಆದ್ದರಿಂದಲೇ ಕುರ್ಆನ್ ಮತ್ತು ಹದೀಸಿನಿಂದ ವಿಧಿ ಸ್ಪಷ್ಟವಾಗದ ಯಾವುದೇ ವಿಷಯದೊಂದಿಗೆ ತತುಲ್ಯವಾದ ವಿಷಯದಲ್ಲಿ ಕುರ್ಆನ್ ಅಥವಾ ಹದೀಸ್ ತೀರ್ಪು ಕಲ್ಪಿಸಿದ್ದರೆ ವಿಧಿ ಸ್ಪಷ್ಟವಾಗದ ವಿಷಯವನ್ನು ಇದಕ್ಕೆ ತುಲನ ಮಾಡಲಾಗುತ್ತದೆ. ಇದಕ್ಕೆ ಕಿಯಾಸ್ ಎನ್ನುತ್ತಾರೆ. ಸಂಶೋಧಕರಾದ ಹದೀಸ್ ವಿದ್ವಾಂಸರು ಒಂದು ವಿಷಯದಲ್ಲಿ ಒಮ್ಮತ ಅಥವಾ ಇಜ್ಮಾ ಹೊಂದಿದರೆ ಅದರ ವಿರುದ್ಧ ಬಾಹ್ಯ ನೆಲೆಯಲ್ಲಿ ಹದೀಸ್ ಕಂಡುಬಂದರೂ ಕೂಡ ಅದನ್ನು ಪರಿಗಣಿಸದೆ ಇಜ್ಮಾ ಅನ್ನು ಅವಲಂಬಿಸಬೇಕು ಎಂಬುದು ಮುಹದ್ದಿಸ್ಗಳ ತತ್ವವಾಗಿದೆ. ಹದೀಸ್ ಅಂದರೆ ಸದಾಚಾರ, ಘಟನೆ, ಸುದ್ದಿ, ಹೊಸತು. ಇದು ಭಾಷಾರ್ಥದಲ್ಲಿ. ಸಾಂಕೇತಿಕವಾಗಿ ಹದೀಸ್ ಎಂದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾತು, ಕೃತಿ ಹಾಗೂ ಅಂಗೀಕಾರವಾಗಿದೆ. ಅಂಗೀಕಾರ ಎಂದರೆ ಓರ್ವ ವ್ಯಕ್ತಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಾನ್ನಿಧ್ಯದಲ್ಲಿ ಒಂದು ಕೆಲಸ ಮಾಡುತ್ತಾನೆ ಅಥವಾ ಒಂದು ವಿಷಯ ಹೇಳುತ್ತಾನೆ. ಆಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದನ್ನು ವಿರೋಧಿಸದೆ ಮೌನ ತಾಳುತ್ತಾರೆ ಅಥವಾ ಸಮ್ಮತಿಸುತ್ತಾರೆ. ಇದನ್ನು ಹದೀಸ್ ಎನ್ನುತ್ತಾರೆ. ಇದೇ ಪ್ರಕಾರ ಸಹಾಬಿಗಳ ಮಾತು, ಕೃತಿ ಹಾಗೂ ಅಂಗೀಕಾರಕ್ಕೂ ಹದೀಸ್ ಎನ್ನುತ್ತಾರೆ. ಭಾಷಾರ್ಥದಲ್ಲಿ ಸುನ್ನತ್ ಎಂದರೆ ಚರ್ಯೆ, ಕ್ರಮ, ನಡಾವಳಿ ಎಂದು ಅರ್ಥವಾಗುತ್ತದೆ. ಸುನ್ನತ್ ಎಂಬ ಪದವನ್ನು ಹದೀಸಿನ ಪರ್ಯಾಯವಾಗಿ ಬಳಸಲಾಗುತ್ತದೆ. ಇದೇ ಅರ್ಥದಲ್ಲಿ ಕಿತಾಬ್ ಸುನ್ನತ್ ಎಂದು ಒಟ್ಟಾಗಿ ಹೇಳುತ್ತಾರೆ. ಆದರೆ ಸುನ್ನತ್ ಮತ್ತು ಬಿದ್ಅತ್ ಎನ್ನುವಾಗ ಅದು ಇದಕ್ಕಿಂತ ವಿಶಾಲ ಅರ್ಥದಲ್ಲಿ ಶರঈ ಪ್ರಮಾಣಗಳಿಗೆ ಸಂಪೂರ್ಣವಾಗಿ ಬದ್ಧವಾದದ್ದು ಎಂಬ ತಾತ್ಪರ್ಯವನ್ನು ಕೊಡುತ್ತದೆ. ಪ್ರಮಾಣಗಳಿಗೆ ವಿರುದ್ಧವಾದುದು ಬಿದ್ಅತ್ ಎನಿಸುತ್ತದೆ. ಸಾಂಕೇತಿಕವಾಗಿ ಖಬರ್, ಈ ಖಬರ್ ಕೂಡ ಹದೀಸಿನ ಪರ್ಯಾಯ ಪದ. ಇದರ ಅರ್ಥ ಸುದ್ದಿ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಉದ್ಧರಿಸಲಾದುದು ಹದೀಸ್ ಎಂದು, ಇತರರಿಂದ ಉದ್ಧರಿಸಲಾದುದು ಖಬರ್ ಎಂದು ಅಭಿಪ್ರಾಯವಿದೆ. ಪ್ರತಿಯೊಂದು ಹದೀಸ್ ಖಬರ್ ಆಗಿದೆ, ಅದರ ಪ್ರತಿಯೊಂದು ಖಬರ್ ಹದೀಸ್ಗಳಲ್ಲ ಎಂಬ ಅಭಿಪ್ರಾಯ ಕೂಡ ಇದೆ. ಅಸರ್ ಎಂಬುದಕ್ಕೆ ಅವಶಿಷ್ಟ, ಸಂಕೇತ ಮುಂತಾದ ಭಾಷಾರ್ಥವಿದೆ. ಅಸರ್ ಕೂಡ ಹದೀಸಿನ ಪರ್ಯಾಯವಾಗಿ ಪರಿಗಣಿಸಲ್ಪಟ್ಟಿದೆ. ತಾಬಿಗಳಿಗೆ ಹೋಗಿ ಮುಟ್ಟುವ ಮಕ್ತೂಗಳಿಗೆ ಅಸರ್ ಎನ್ನುತ್ತಾರಾದರೂ ಕೆಲವೊಮ್ಮೆ ನಬಿಯವರಿಗೆ ಹೋಗಿ ಸೇರುವ ಮರ್ಫೂಗಳಿಗೂ ಅಸರ್ ಎನ್ನುತ್ತಾರೆ.
ಪೂರ್ವಿಕ ವಿದ್ವಾಂಸರು ಕಂಠಪಾಠ ಮಾಡಿದ ಲಕ್ಷಗಟ್ಟಲೆ ಹದೀಸ್ಗಳ ಪೈಕಿ ಎಲ್ಲ ಹದೀಸ್ಗಳು ಇಂದು ಲಭ್ಯವಿಲ್ಲ. ಹದೀಸ್ ವರದಿಗಾರರ ಪ್ರಾಮಾಣಿಕತೆಯ ದೃಷ್ಟಿಯಲ್ಲಿ ಹದೀಸ್ ವಿದ್ವಾಂಸರು ಸ್ವಹೀಹ್, ಲঈಫ್ ಅಥವಾ ಪ್ರಬಲ, ದುರ್ಬಲ ಮುಂತಾಗಿ ವಿಂಗಡಿಸಿದ್ದಾರೆಯೇ ಹೊರತು ಹದೀಸ್ಗಳಲ್ಲಿ ತಳ್ಳುವಂಥದ್ದು ಕೊಳ್ಳುವಂಥದ್ದು ಎಂಬ ತಾರತಮ್ಯವಿಲ್ಲ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ ವರದಿಯಾದ ಎಲ್ಲ ಹದೀಸ್ಗಳು ಕೂಡ ಪ್ರಬಲವೂ ಸ್ವೀಕೃತವೂ ಪ್ರಮಾಣಯೋಗ್ಯವೂ ಆಗಿವೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚರ್ಯೆಯನ್ನು ಹಸ್ತಾಂತರಗೊಳಿಸಿದ ಮಹಾತ್ಮರ ಕೊಂಡಿಗಳಲ್ಲಿ ಕೆಲವು ಬಿಟ್ಟು ಹೋಗಿದ್ದರೆ ಅಥವಾ ದುರ್ಬಲವಾಗಿದ್ದರೆ, ಇಲ್ಲವೇ ಸಂದೇಹಾಸ್ಪದವಾಗಿದ್ದರೆ ಸಾಂಕೇತಿಕವಾಗಿ ಅಂತಹ ಹದೀಸ್ಗಳನ್ನು ದುರ್ಬಲ ಹದೀಸ್ ಅಥವಾ ಲೈಫ್ ಹದೀಸ್ ಎನ್ನಲಾಗುತ್ತದೆ. ಸಹೋದರ ಸಹೋದರಿ ಬಂಧುಗಳೇ, ಅರಿವಿನ ಕ್ಷಿತಿಜ ವಿಸ್ತರಿಸಬೇಕಾದ ಕಾಲವಿದು. ನಮಗೆ ಹದೀಸ್ ಗ್ರಂಥಗಳ ಒಕ್ಕಣೆಯನ್ನು ತಿಳಿಯುವ ಹಂಬಲ ಮೂಡುವುದು ಸಹಜ. ಆದರೆ ಹದೀಸ್ಗಳು ಆಶಯ ನಿಬಿಡತೆ ಮತ್ತು ಪದಗಳ ಹಂದರದಿಂದ ಮೇಲೈಸಿದ ವಚನಗಳಾಗಿವೆ. ಆದ್ದರಿಂದ ಭಾಷಾಂತರ ಮಾಡುವುದು ಬಹಳ ಸಾಹಸದ ಕೆಲಸವಾಗಿರುತ್ತದೆ. ಆದ್ದರಿಂದ ಭಾಷಾಂತರ ಮಾಡಲಾದ ಭಾಷೆಯ ದೌರ್ಬಲ್ಯ ಭಾಷಾಂತರಗಳಲ್ಲಿ ಪಡಿಮೂಡಿದರೆ ಅದು ಪವಿತ್ರ ವಚನಗಳ ವಿಕಲತೆಯಲ್ಲ, ಪರಂತು ಭಾಷಾಂತರದ ವಿಫಲತೆಯಾಗಿದೆ. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತ್ತಿನ ಮನವರಿಕೆಗೆ ಮತ್ತು ಬದುಕಿನ ಪರಿವರ್ತನೆಗೆ ಹದೀಸ್ಗಳ ಅಥವಾ ಹದೀಸ್ ಗ್ರಂಥಗಳ ಬಗೆಗಿನ ಅರಿವು ಸಹಾಯಕವಾಗಬಲ್ಲುದು. ಸುನ್ನತ್ತನ್ನು ಸ್ವಂತ ಬದುಕಿಗೆ ಅಳವಡಿಸಿ ಅರ್ಥವತ್ತಾಗಿಸುವ ಹೊಣೆಗಾರಿಕೆ ಪ್ರತಿಯೊಬ್ಬ ಸತ್ಯವಿಶ್ವಾಸಿಗೂ ಇದೆ. ಈ ಪ್ರಸಾರ ಮಾಲಿಕೆಯು ಅದಕ್ಕೆ ಪ್ರೇರಣೆಯಾಗಲಿ ಎಂದು ಹಾರೈಸುತ್ತೇನೆ.